ವೀಕ್ಷಕರೇ, ಟೆಕ್ ಸ್ಟೋರಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ತಮಗೆ ಸ್ವಾಗತ. ವೀಕ್ಷಕರೇ, ನೀವು ನಿಮ್ಮ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಸ್ಕ್ರೋಲ್ ಮಾಡ್ತಾ ಹೋದರೆ ಒಂದು ವಿಡಿಯೋ ತುಂಬಾ ವೈರಲ್ ಆಗ್ತಾ ಇದೆ. ಆ ವಿಡಿಯೋ ಯಾವುದು ಅಂದರೆ ಅದು ನೆಹಲಿಸ್ಟ್ ಪೆಂಗ್ವಿನ್ ಅಂತ. ವೀಕ್ಷಕರೇ, ಈ ನೆಹಲಿಸ್ಟ್ ಪೆಂಗ್ವಿನ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾ ಇದೆ. ಅಸಲಿಗೆ ಇದರ ಹಿಂದಿನ ಸತ್ಯಾಸತ್ಯತೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಆದರೆ ತುಂಬ ಜನ ಇದನ್ನು ಇನ್ಸ್ಪಿರೇಷನ್ ಆಗಿ ತಗೊಳ್ತಾ ಇದ್ದಾರೆ. ಅಸಲಿಗೆ ಇದರ ಹಿಂದಿನ ಸತ್ಯದ ಕತೆ ಏನು ಅಂತ ಇಲ್ಲಿ ತಿಳಿಯೋಣ. ವೀಕ್ಷಕರೇ, ಇದರ ಹಿಂದಿನ ಸ್ಟೋರಿ ನೀವು ತಿಳ್ಕೊಬೇಕಂದ್ರೆ ಈಗ ನಾವು 2007 ಇಸ್ವಿಗೆ ಹಿಂತಿರುಗಬೇಕು. ಹೌದು ವೀಕ್ಷಕರೇ, 2007ರಲ್ಲಿ ಎನ್ಕೌಂಟರ್ಸ್ ಅಟ್ ದ ಎಂಡ್ ಆಫ್ ದ ವರ್ಲ್ಡ್ ಎಂಬ ಡಾಕ್ಯುಮೆಂಟಲ್ಲಿ ಈ ವಿಡಿಯೋ ಚಿತ್ರೀಕರಿಸಲಾಗಿದೆ. ಆದರೆ 2007ರ ಈ ವಿಡಿಯೋ ಈಗ 2026ರಲ್ಲಿ ತುಂಬಾ ವೈರಲ್ ಆಗ್ತಾ ಇದೆ. ಈ ವಿಡಿಯೋ ವೈರಲ್ ಆಗ್ತಿರುವ ರೀತಿ ಹೇಳಬೇಕಂದ್ರೆ, ಈ ಪೆಂಗ್ವಿನ್ ಗುಂಪಲ್ಲಿ ಇರುತ್ತೆ ಮತ್ತೆ ಅದು ಯಾಕೋ ಡಿಪ್ರೆಸ್ ಆಗಿ ಆ ಗುಂಪಿನಿಂದ ಹೊರಬಂದು ತನ್ನದೇ ದಾರಿಯಲ್ಲಿ ಹೋಗುತ್ತಿದೆ ಎಂಬುದನ್ನು ಜನ ಇಲ್ಲಿಯವರೆಗೆ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿದ್ದಾರೆ. ತುಂಬ ಜನ ಇದು ತನ್ನ ಕಂಫರ್ಟ್ ಝೋನನ್ನು ತಾನು ಹುಡುಕಿಕೊಂಡು ಹೋಗುತ್ತಿದೆ ಅಂತ ಬಿಂಬಿಸುತ್ತಿದ್ದಾರೆ. ಆದರೆ ಅಸಲಿಗೆ ಇಲ್ಲಿ ಕಾರಣ ಬೇರೆ ಇದೆ. ಸಾಮಾನ್ಯವಾಗಿ ಈ ಪೆಂಗ್ವಿನ್ಗಳು ಗುಂಪಲ್ಲಿ ಓಡಾಡೋದು ಕಂಡು ಬರುತ್ತದೆ. ಆದರೆ ಈ ಪೆಂಗ್ವಿನ್ ಗುಂಪಿನಲ್ಲಿ ಓಡಾಡದೆ ತನ್ನ ದಾರಿಯನ್ನು ಬದಲಿಸಿ ತಾನು ಒಬ್ಬಂಟಿಯಾಗಿ ಹೋಗೋದಕ್ಕೆ ಶುರು ಮಾಡುತ್ತೆ. ಅರ್ಧ ದಾರಿಗೆ ಹೋಗಿದ ತಕ್ಷಣ ಪೆಂಗ್ವಿನ್ ಒಂದು ಬಾರಿ ಹಿಂದೆ ನೋಡಿ ಮತ್ತೆ ತನ್ನ ದಾರಿಯನ್ನು ಹಿಡಿಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆದರೆ ಇಲ್ಲಿ ಎಲ್ಲ ರೀಲ್ಸ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರುವ ಪ್ರಶ್ನೆ ಏನಂದರೆ, ಬಟ್ ವೈ ಅಂದರೆ ಯಾಕೆ ಪೆಂಗ್ವಿನ್ ಒಬ್ಬಂಟಿಯಾಗಿ ಗುಂಪನ್ನು ಬಿಟ್ಟು ಹೋಗೋದಕ್ಕೆ ಶುರು ಮಾಡ್ತು ಅಂತ. ಇಲ್ಲಿ ಇನ್ನೊಂದು ವಿಷಯ ಏನಂದರೆ, ಈ ಪೆಂಗ್ವಿನ್ ಹೋಗ್ತಾ ಇರೋದು 70 ಕಿಲೋಮೀಟರ್ ಐಸ್ ಪರ್ವತದ ಕಡೆಗೆ. ಆದರೆ ಇದರ ಹಿಂದಿನ ಸತ್ಯದ ಬಗ್ಗೆ ವಿಜ್ಞಾನಿಗಳು ಹೇಳುವುದೇ ಬೇರೆ. ಪೆಂಗ್ವಿನ್ ಎಕ್ಸ್ಪರ್ಟ್ ಆದಂಥ ಡಾಕ್ಟರ್ ಅಯನ್ ಲೀ ಅವರು ಹೇಳುವ ಪ್ರಕಾರ ಆ ಪೆಂಗ್ವಿನ್ಗೆ ಬಹುಶಃ ಕನ್ಫ್ಯೂಸ್ ಆಗಿರಬಹುದು. ಬಹುಶಃ ಆ ಪೆಂಗ್ವಿನ್ಗೆ ಮೆದುಳಿನಲ್ಲಿ ಏನೋ ಸಮಸ್ಯೆ ಆಗಿ ಅದು ಹಿಮ ಪರ್ವತಗಳ ಕಡೆ ಹೋಗ್ತಾ ಇರಬಹುದು ಅಂತ ವಿಜ್ಞಾನಿಗಳು ಇಲ್ಲಿ ಹೇಳ್ತಾರೆ. ಆದರೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿ ಎಷ್ಟೋ ಜನಕ್ಕೆ ಇನ್ಸ್ಪಿರೇಷನ್ ಆಗಿ ಈ ವಿಡಿಯೋ ಫೀಡಲ್ಲಿ ಬರ್ತಾ ಇದೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ನೆಹಲಿಸ್ಟ್ ಪೆಂಗ್ವಿನ್ ಎಂದೇ ಹೆಸರಾಗಿದೆ. ತುಂಬ ಜನ ಈ ಪೆಂಗ್ವಿನ್ ವಿಡಿಯೋ ಬಗ್ಗೆ ಅಂದ್ಕೊಂಡಿದ್ದು ಏನಂದರೆ, ಅದು ನಾವು ಯಾರ ಗುಂಪನ್ನು ಫಾಲೋ ಮಾಡಬಾರ್ದು, ನಾವೇ ನಮ್ಮ ಸ್ವಂತ ದಾರಿಯನ್ನು ಕಂಡುಕೊಳ್ಳಬೇಕು, ಅದೇ ನಮಗೆ ಮುಂದೆ ಒಂದು ದಿನ ಸಕ್ಸಸ್ ಕೊಡುತ್ತದೆ ಅಂತ ಜನ ಬಿಂಬಿಸುತ್ತಿದ್ದಾರೆ. ಮತ್ತು ಇನ್ನೊಂದಿಷ್ಟು ಜನ ನಮಗೆ ಕಂಫರ್ಟ್ ಇರುವ ಕಡೆ ನಾವು ಇರಬೇಕು, ಕಂಫರ್ಟ್ ಇಲ್ಲದೆ ಇರೋ ಜಾಗದಲ್ಲಿ ನಾವು ಇರಬಾರದು ಅಂತ ತುಂಬ ಜನ ಇನ್ಸ್ಪಿರೇಷನ್ ಆಗಿ ಈ ವಿಡಿಯೋನ ತೆಗೆಳ್ತಾ ಇದ್ದಾರೆ. ಮತ್ತು ಇನ್ನಿಷ್ಟು ಜನ ಆ ಗುಂಪುಗಳಿಂದ ಡಿಪ್ರೆಸ್ ಆಗಿ ಪೆಂಗ್ವಿನ್ ಅತ್ತ ಕಡೆ ಹೋಗ್ತಾ ಇದೆ ಅಂತ ತುಂಬ ಜನ ಹೇಳಿದ್ದಾರೆ. ವೀಕ್ಷಕರೇ, ಈಗ ನೀವು ಹೇಳಿ, ನಿಜವಾಗಲೂ ಈ ನೆಹಲಿಸ್ಟ್ ಪೆಂಗ್ವಿನ್ ಡಿಪ್ರೆಸ್ ಆಗಿ ಬಿಟ್ಟು ಹೋಯ್ತಾ ಅಥವಾ ಸೈಂಟಿಫಿಕ್ಲಿ ಹೇಳುವ ಪ್ರಕಾರ ಅದು ಕನ್ಫ್ಯೂಸ್ ಆಗಿ ತನ್ನ ಗುಂಪನ್ನು ಬಿಟ್ಟು ಹೋಯ್ತಾ ಅಂತ. ಈ ವಿಡಿಯೋ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ. ಧನ್ಯವಾದ.